ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮತ್ಸ್ಯ ಭೇಟಿಗೆಂದು ತೆರಳಿದ್ದ ಯುವಕನಿಗೆ ಮೀನು ಹಾರಿ ಬಂದು ಚುಚ್ಚಿ ಮೃತಪಟ್ಟ ವಿಚಿತ್ರ ಘಟನೆ ಜರುಗಿದೆ. ವಿಶ್ವದಲ್ಲಿಯೇ ಅತಿ ವಿರಳ ಘಟನೆಗಳಲ್ಲಿ ಒಂದಾದ ಘಟನೆ ಜರುಗಿದ್ದು ಎಲ್ಲಪ್ಪ ಇದು ಅನ್ನೋದನ್ನ ತಿಳಿಯೋದಕ್ಕೆ ಈ ಸ್ಟೋರಿ ನೋಡಿ. ಹೌದು, ಮೀನುಗಾರರು ಪ್ರತಿನಿತ್ಯ ಆಳ ಸಮುದ್ರಕ್ಕೆ ಇಳಿದು ಮತ್ಸ್ಯ ಶಿಕಾರಿ ಮಾಡಿ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ತಾರೆ. ಆದರೆ ಇದೇ ಮತ್ಸ್ಯ ಶಿಕಾರಿ ಮಾಡುವ ವೇಳೆ ಮೀನೊಂದು ಹಾರಿ ಬಂದು ಯುವ ಮೀನುಗಾರನಿಗೆ ಚುಚ್ಚಿ ಸಾವನ್ನಪ್ಪಿದ ಅತಿ ವಿರಳ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಜರುಗಿದೆ. ಕಾರವಾರ ತಾಲೂಕಿನ ಮಾಚಾಳಿ ಗ್ರಾಮದ ದಾಂಡಿ ಭಾಗದಲ್ಲಿ ಈ ಘಟನೆ ಜರುಗಿದ್ದು 24 ವರ್ಷದ ಅಕ್ಷಯ್ ಅನಿಲ್ ಮಾಚಾಳಿಕರ್ ಅಮೃತ ಯುವ ಮೀನುಗಾರನಾಗಿದ್ದಾನೆ. ದೋಣಿಯಲ್ಲಿ ಕುಳಿತಿದ್ದಾಗ ನೀರಿನಿಂದ ಜಿಗಿದ ಸುಮಾರು 8 ರಿಂದ 10 ಇಂಚು ಉದ್ದದ ಮೀನು ಅವನ ಹೊಟ್ಟೆಗೆ ಚುಚ್ಚಿದ್ದು ಗಂಭೀರ ಗಾಯ ಉಂಟಾಗಿತ್ತು. ಗಾಯಗೊಂಡ ಅಕ್ಷಯ್ನನ್ನ ಕೂಡಲೇ ಕಾರವಾರದ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಡಿಸ್ಚಾರ್ಜ್ ಮಾಡಿದ್ರೂ ಕೂಡ ನೋವು ಕಡಿಮೆಯಾಗದ ಕಾರಣ ಆಸ್ಪತ್ರೆಗೆ ಮರಳಿ ಬಂದು ದಾಖಲಾಗಿದ್ದ. ಆದರೆ ಗುರುವಾರ ಬೆಳಗಿನ ಜಾವ ಸುಮಾರು 5 ಗಂಟೆ ಸುಮಾರಿಗೆ ಅಕ್ಷಯ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಏನೋ ಒಂದು ಮಂಗಳವಾರ 14ನೇ ತಾರೀಕು ನಮ್ಮ ಹುಡುಗ ಮೀನುಗಾರಿಕೆ ತೆರೆದಾಗ ಲೈಟ್ ಹೌಸ್ ಹೊರಗೆ ಹೋಗಿದ್ದ. ಅಲ್ಲಿ ಒಂದು ತೋಳಿ ಮೀನು ಅಂತೀವಿ ನಾವು, ತೋಳಿ ಮೀನು ಅಂತೀವಿ, ನಮ್ಮ ಭಾಷೆಯಲ್ಲಿ ಕಾಂಡೆ ಮೀನು ಅಂತೀವಿ. ಅದು ಸರಿ ಸಮಾನಾಗಿ ಬಲೆ ಬಿಡು ಟೈಮಿಗೆ ಅವರಿಗೆ ಬಂದು ಅದು ಹೊಟ್ಟೆಗೆ ಚುಚ್ಚಿ ಎಡಭಾಗದಲ್ಲಿ ಹೊಟ್ಟೆಗೆ ಚುಚ್ಚಿ ನೀರಿಗೆ ಹಾರೋಯ್ತು. ಅದು ಸುಮಾರು ಒಳಗಡೆ ಸರಾಸರಿ ಅಂದ್ರೆ ಒಂದೆರಡು ಇಂಚು ಒಳಗಡೆ ಹೋದ್ರೆ ಈ ಬದಿಯಿಂದ ಆ ಬದಿಗೆ ಬೆನ್ನು ತನಕ ಪಾಸ್ ಆಗೋ ಚಾನ್ಸಸ್ ಇತ್ತು. ಬಟ್ ಅದು ಕಡೆಗೆ ಅಲ್ಲಿ ಯಾರೋ ನಮ್ಮ ಸಹಚರರು ಇದ್ರು, ಅವ್ರ ಕಡೆಗೆ ಬೇರೆ ದೋಣಿ ಮೇಲೆ ಹಾಕಿಕೊಂಡು ನಮ್ಗೆ ಫೋನ್ ಮಾಡಿದ್ರು. ಮತ್ತೆ ಮಗನಿಗೆ ಹೀಗೆ ಆಗಿದೆ, ನೀವು ರಿಕ್ಷಾ ಎಲ್ಲ ಯಾವ್ದಾದ್ರು ಒಂದು ರೆಡಿ ಮಾಡ್ಕೊಂಡಿಡಿ, ಅವನಿಗೆ ಚಿಕಿತ್ಸೆದ ಅಗತ್ಯ ಇದೆ ಅಂತ ಹೇಳಿದ್ರು. ನಾನು ಕೂಡಲೇ ಹೋಗಿ ರಿಕ್ಷಾ ತಗೊಂಡು ಹೋಗಿ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಬಂದೆ. ಅವನಿಗೆ ಜಿಲ್ಲಾ ಆಸ್ಪತ್ರೆ ಕರ್ಕೊಂಡು ಬಂದಾಗ ಅರ್ಧ ಗಂಟೆ ಅಲ್ಲೇ ಮುಗೀತು. ಕಡೆಗೆ ಯಾರೋ ಬಂದು ಚುಮ್ಮದು ಕೊಟ್ಟು ನಂತರ ಅವರಿಗೆ ಹಾಗೆ ಹೀಗೆ ನೋಡಿ ಅದು ಅವರಿಗೆ ಹೋಲ್ ಹೇಗೆ ಬಿದ್ದಿದೆ, ಒಳಗಡೆ ಏನುಂಟು ಏನಿಲ್ಲ ಎಂಬುದನ್ನು ಅವರಿಗೆ ಅರಿವಾಗಿಲ್ಲ. ಸೀದಾ ಅವರು ಸ್ಟಿಚ್ ಹಾಕ್ಬಿಟ್ರು. ಕಡೆಗೆ ನನ್ನ ಹುಡುಗ ಅಪ್ಪ ನನಗೆ ಸಂಡಾಸ ಆಗ್ತದೆ, ಟಾಯ್ಲೆಟ್ಗೆ ಹೋಗಿ ಬರು ಅಂತ ಹೇಳಿದ್ರು. ಕೂಡಲೇ ನಾನು ಅವ್ರಿಗೆ ಟಾಯ್ಲೆಟ್ ರೂಮ್ ಕರ್ಕೊಂಡು ಬರುವಷ್ಟರಲ್ಲಿ ಡಿಸ್ಚಾರ್ಜ್ ಸಮರಿ ಬರೆದ್ಬಿಟ್ರು ಡಾಕ್ಟರ್. ಅಲ್ಲಿಂದ ಎಸ್ಕೇಪ್. ಏನಾಗಿದೆ ಏನಂತ ಹೇಳಿಲ್ಲ. ತದನಂತರ ನಾನು ಬಂದೆ. ನನಗೆ ಏನೋ ಆಯ್ತದ ಕಡೆಗೆ ಅವರಿಗೆಲ್ಲ ಕರ್ಸಿ ಹೇಳಿದ್ರು. ನಾನು ಅವರಿಗೆಲ್ಲ ಇವರು ಸಿಸ್ಟರ್ ಎಲ್ಲ ಹೇಳಿದ್ರು, ಕಡೆ ನೋಡಿ ಅವನಿಗೆ ಕರ್ಸಿ, ಇಲ್ಲಿ ನಾವು ಮಾತಾಡ್ತೀವಿ, ಕರ್ಸಿ ಅವನಿಗೆ. ಅವ್ರು ಬೆಡ್ ಮೇಲೆ ಹಾಕೋದ್ ಬಿಟ್ಟು ಡಿಸ್ಚಾರ್ಜ್ ಸಮರಿ ಬರ್ದ್ಬಿಟ್ರೆ ನಾವು ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಎಲ್ಲಿ ಕರ್ಕೊಂಡು ಹೋಗಿ ಹೀಗಾಯ್ತು ಪರಿಸ್ಥಿತಿ. ಕಡೆಗೆ ಅವರು 11ವರೆಗೆ ಬಂದ್ಕೊಂಡು 11-12 ಗಂಟೆಗೆ ಬಂದು ಆಮೇಲೆ ಬೆಡ್ ಮೇಲೆ ಹಾಕಿದಾರೆ. ತದನಂತರ ಇದು ಸಿಟಿ ಸ್ಕ್ಯಾನಿಂಗ್ ಮೊದಲೇ ದಿನ ಮಾಡ್ಲಿಲ್ಲ, ಖಾಲಿ ಇದೇ ಮಾಡಿದಾರೆ. ಏನಂದ್ರೆ ಇದು ಎಕ್ಸ್ರೇ ಅಷ್ಟೇ ಹೊಡಿದಾರೆ. ಎಕ್ಸ್ರೇಲಿ ಯಾವ್ದು ರಿಪೋರ್ಟ್ಸ್ ಬಂದಿಲ್ಲ ಅಂತ ಹೇಳಿದ್ರು. ಓಕೆ ಆಯ್ತು. ಕಡೆ ಸಂಜೆ ಕಡೆ ಬ್ಲಡ್ ಟೆಸ್ಟ್ ಅದು ಇದು ಮಾಡಿ ಸ್ವಲ್ಪ ಹಾಗೆ ಹೀಗೆ ಅಂತ ಹೇಳಿದ್ರು. ಇವನಿ ಕಡೆಗೆ ಪೇನ್ ಜಾಸ್ತಿ ಶುರು ಆಗ್ಲಿಕ್ಕಾಯ್ತು. ಯಾವ ಸಂಜೆಗಿನ ಮೊದಲನೇ ದಿನ ಕಡೆ ರಾತ್ರಿ ಇವನಿಗೆ ನಡ್ಲಿಕ್ಕೂ ಆಗುದಿಲ್ಲ, ಕೂತ್ಲಿಕ್ಕೆ ಉಳಿಗಲಿ ಹೇಗೋದು. ಸುಮಾರು ಉಚ್ಚಿ ಹೋಗ್ಲಿಕ್ಕೆ ಹೋದಾಗ ಒಂದು 5-6 ಸಲ ಹೋದಾಗ ಅಲ್ಲೂ ಆಗುದಿಲ್ಲ. ಮೋಷನ್ ಮಾಡ್ಬೇಕಾದ್ರೆ ಅದೂ ಆಗುದಿಲ್ಲ. ಕಡೆಗೆ ಬಾತ್ ಹೋಗಿ ನಿನ್ನೆ 11 ಗಂಟೆ ಒಳಗಾಗಿ ಸುಮಾರು ಹೊಟ್ಟೆ ಇಷ್ಟೊಂದು ಉಬ್ಬಿ ಬಂತವ್ರು, ಆಗ್ಲಿಲ್ಲ. ಕಡೆ ಡಾಕ್ಟರ್ ಹೇಳಿದ್ರಂತೆ ಆಪರೇಷನ್ ಮಾಡ್ಬೇಕಾಗಿದೆ. ಅಷ್ಟೊತ್ತಿಗೆ ನಾವು ಬೇರೆ ಡಾಕ್ಟರ್ ಹತ್ರ ಎಲ್ಲಾದ್ರೂ ಕರ್ಕೊಂಡು ಹೋಗೋದು. ಪೊಸಿಷನ್ ಭಾರಿ ಡೇಂಜರ್ ಆಯ್ತು ಅವನಿಗೆ. ನಿನ್ನೆ 11 ಗಂಟೆ ಒಳಗಡೆ ಪೊಸಿಷನ್ ಭಾರಿ ಡೇಂಜರ್ ಆಯ್ತು. ಮಾತಂಬುದು ಬರುದಿಲ್ಲ ಅವನಿಗೆ. ಎಲ್ಲೋ ವಿಹಂಗವಾಗಿ ನೋಡ್ತಾ ಇದ್ದಾನೆ, ಆ ಕಡೆ ಈ ಕಡೆ ಏನಾಗ್ತದೆ ಏನಿಲ್ಲ ಅಂತ ಹೇಳಿ. ಕಡೆಗೆ ಸೀದಾ ಇಲ್ಲೇ ನಾವು ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡ್ಲೇಬೇಕಾಗಿತ್ತು, ಚಾನ್ಸೇ ಇಲ್ಲ ನಮ್ಗೆ. ಹೀಗಾಯ್ತು. ಆಪರೇಷನ್ ಮಾಡಿದ ನಂತರ ಕಡೆ ಅವ್ರಿಗೆ ಕೇಳಿ ಏನಾಯ್ತು ನಡಮಾರ ಅಲ್ಲ, ಏನಿಲ್ಲ, ಹೀಗೆ ಚಲೋ ಆಗಿದೆ, ಈಗ ಏನಿಲ್ಲ, ಮೋಸ್ಟ್ಲಿ ಸ್ಲೋಲಿ ಕಡಿಮೆ ಆಗೋದು ಅಂತ ಹೇಳಿ ಐಸಿ ರೂಮ್ ನಲ್ಲಿ ಶಿಫ್ಟ್ ಮಾಡಿದ್ರು ಅಲ್ಲಿ ಅಂತ ಅನ್ಕೊಂಡು. ಅದು ರಾತ್ರಿ ನಾವು ಕೇಳ್ಬೇಕಾದ್ರೆ ಕಡಿಮೆ ಆಗಿದೆ. ಮತ್ತೆ ಮೇಡಮ್ ಅವರಿಗೆ BP ಏರ್ತಾನೆ ಇಲ್ಲ, ಮತ್ತೆ ಹೀಗೆ ಆಗಿದೆ ಅವರಿಗೆ, ಒಳಗಡೆ ಹೀಗೆ ಉಂಟು ಹಾಗೆ ಉಂಟು, ಸಣ್ಣ ಕಳ್ಳು ದೊಡ್ಡ ಕಳ್ಳಿಗೆ ಪೆಟ್ಟಾಗಿದೆ ಹಾಗೆ ಹೀಗೆ. ಕಡೆಗೆ ನೀವೆಲ್ಲ ಸರಿ ಮಾಡಿ ತೆಗ್ದಿರಲ್ಲ. ಇಲ್ಲ, ನಾ ಮುಳ್ಳು ತೆಗ್ದಿಲ್ಲ ಅಂತ ಹೇಳಿದ್ರು. ನಾ ಕೇಳಿದ್ರೆ ಮುಳ್ಳು ಯಾಕೆ ತೆಗ್ದಿಲ್ಲ ನೀವು? ಮುಳ್ಳಿದ್ರೆ ಮನುಷ್ಯನಿಗೆ ಇಫೆಕ್ಟ್ ಅಲ್ಲ, ಅದು ಒಳಗೆ ಕೊಳ್ತು ಹೋಗ್ತದೆ. ಅದು ಇಲ್ಲ, ತೆಗಿಲಿಕ್ಕೆ ಆಗುದಿಲ್ಲ, ಬೆನ್ನು ಮೂಳೆ ಹಿಂಬದಿ ಅದು ಆ ಮುಳ್ಳೆಯಲ್ಲಿ ಸಿಕ್ಕಾಕೊಂಡೆ, ಏನು ಮಾಡಿದ್ರು ಆಗ್ಲಿಲ್ಲ ಅಂತ ಹೇಳಿ. ನಿರ್ಲಕ್ಷ್ಯನೇ ಮಾಡಿದಂತ ಕಾರಣ ಇದು ಆ ತರ ತೆಗ್ದ್ರೆ ಬಚಾವ್ ಆಗ್ತಿದ್ರೇನೋ ನನ್ನ ಲೆಕ್ಕದಲ್ಲಿ ಪೇಷಂಟ್ ಬಚಾವ್ ಆಗ್ತಿತ್ತು. ನನ್ನ ಲೆಕ್ಕದಲ್ಲಿ ತೆಗ್ದೇ ಇದ್ದಿದ್ರೆ ಬಚಾವ್ ಹೇಗಾಗೋದು? ಯಾವ ರೀತಿಯಲ್ಲಿ ಆಪರೇಷನ್ ಮಾಡೋದಕ್ಕೆ? ಅದು ಮೊದಲನೇ ದಿನ ಹೇಳ್ಬೇಕಾಯ್ತು. ನಾನು ಬೇರೆ ಕಡೆ ಸಿಕ್ಕಾದ್ರೆ ಏನಾದ್ರು ಮಾಡ್ಕೊಂಡು ಜೀವ ಉಳಿಸಿ ಒಂದು ಪ್ರಾಣಾಪಾಯದಿಂದ ನಾನು ಪಾರಾಗ್ತಿದ್ದೆ. ಇಲ್ಲ ಅಂತ ಹೇಳಿಲ್ಲ. ನಾವ್ ಈಗ ಎಂತ ಹೇಳುದು, ಕ್ರಮ ಆಗ್ಬೇಕು ಆಗ್ಬೇಡದಂತ ಈಗ ಅವ್ರಿಗೆ ಗೊತ್ತಾಗ್ಬೇಕು. ಅದು ಅದ್ಮೇಲೆ ಅಧಿಕಾರಿಗಳಿಗೂ ಗೊತ್ತಾಗ್ಬೇಕು, ಅವರಿಗೂ ಗೊತ್ತಾಗ್ಬೇಕು, ಇದೆಲ್ಲ ಗೊತ್ತಾಗ್ಬೇಕು. ಇನ್ನು ಮುಂದೆ ಏನ್ ಆಗ್ಬೇಕು ಆಗ್ಬೇಡದಂತ ಅವರಿಗೂ ಸ್ವಲ್ಪ ಮನವರಿಕೆ ಆಗ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ದಂಡೆ ಭಾಗದಿಂದ ದಿವಗಡಕ್ಕೆ ಮೀನು ಹಿಡಿಲಿಕ್ಕೆ ಹೋದಾಗ ಆ ಮೀನಿನ ನಾವು ನಮ್ಮ ಲೋಕಲ್ ಭಾಷೆಯಲ್ಲಿ ಹೇಳಬೇಕಾದ್ರೆ ತೊಳೆ ಅಂತೇವೆ, ಕಾಂಡೆ ಅಂತೇವೆ. ಆ ಮೀನು ಸ್ಪೀಡ್ನಲ್ಲಿ ಹಾರಬೇಕಾದ್ರೆ ಅವನ ಹೊಟ್ಟೆಗೆ ಚುಚ್ಚಿ ಅದರ ಆ ತೊಳೆದ ತುದಿ ಆ ದೇಹದಲ್ಲಿ ಮೂಳೆ ಇದ್ಕೊಂಡು ಆದಾಗ ಅಲ್ಲಿಯ ಜನ ಕಾರವಾರ
ಡಿಸ್ಟಿಕ್ ಹಾಸ್ಪಿಟ್ಲಿಗೆ ತಂದು ಚಿಕಿತ್ಸೆಗೆ ಕೊಟ್ಟಿದ್ದರು. ಅದರಂತೆ ಇವತ್ತು ನನಗೆ ಗೊತ್ತಾಗಿದ್ದು ಇವತ್ತು ಬೆಳಿಗ್ಗೆ ನನಗೆ ಫೋನ್ ಮುಖಾಂತರ ಕರೆದಾಗ ನಾನು ಹಾಸ್ಪಿಟ್ಲಿಗೆ ಬಂದಾಗ ಹಾಸ್ಪಿಟ್ಲ್ನಲ್ಲಿ ನಮ್ಮ ಡೈರೆಕ್ಟ್ರಿಗೂ ಮತ್ತು ಸಂಬಂಧಪಟ್ಟ ಸರ್ಜನಿಗೂ ಮತ್ತು RM ಮತ್ತು ಆ ಸಂಬಂಧಪಟ್ಟ ಡಾಕ್ಟ್ರಿಗೂ ಕರೆದು ಚರ್ಚೆ ಮಾಡಿದಾಗ ಎಲ್ಲ ರೀತಿಯಲ್ಲೂ ಡಾಕ್ಟರು ಪ್ರಯತ್ನ ಮಾಡಲಿಕ್ಕೆ ಬಚಾವ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿತ್ತು ಗೊತ್ತಾಗದೆ, ಮತ್ತು ಅದರಂತೆ ಏನು ನಿಗ್ಲೆಕ್ಟ್ ಅಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನು ಮೆಡಿಕಲ್ ಕಾಲೇಜು ಮತ್ತು ಡಿಸ್ಟಿಕ್ ಹಾಸ್ಪಿಟಲ್ದಲ್ಲಿ ಏನು ವ್ಯವಸ್ಥೆ ಇವತ್ತು ಇದೆ ಸರಿಯಾಗಿಲ್ಲ. ಯಾಕಂದರೆ ನಾವು ಯಾರು ನಮ್ಮ ಲೋಕಲ್ದವರು ಬಂದಾಗ ಬಹಳಷ್ಟು ತೊಂದರೆ ಆಗ್ತಾಯಿದೆ. ನಾನು ಕೂಡ ಬಹಳಷ್ಟು ಜನ ಕಂಪ್ಲೇಂಟ್ ಕೂಡ ನನ್ನ ಹತ್ರ ಮಾಡಿದರು. ಅದೇ ರೀತಿ ಇವತ್ತು ಕೂಡ ನಾನು ಡಿ ಹತ್ರ ಮಾತಾಡಿ ಸರ್ಜನ್ ಹತ್ರ ಮಾತಾಡಿ ಹೇಳಿದ್ದೇನೆ, ಪದೇ ಹಿಂಗೆ ಆದರೆ ಡಿಸ್ಟಿಕ್ ಹಾಸ್ಪಿಟ್ಲು ಮತ್ತು ನಮ್ಮ ಮೆಡಿಕಲ್ ಕಾಲೇಜು ಮುಚ್ಚುವಂಥ ಪರಿಸ್ಥಿತಿ ಬರ್ಬೋದು, ಅದಕ್ಕೆ ಅವಕಾಶ ಮಾಡಬೇಡಿ ಅಂತ ಕೂಡ ಹೇಳಿದ್ದೇನೆ. ಇದು ಒಳ್ಳೆಯ ಚಿಕಿತ್ಸೆ ಟೈಮ್ ಟು ಟೈಮ್ ಮಾಡಿದರೆ ಅವರು ಬದುಕಲಿಕ್ಕೆ ಸಾಧ್ಯ ಆಗ್ತಿತ್ತು. ಯಾಕಂದರೆ ಇಲ್ಲಿ ಏನಾಗದೆ ಒಬ್ಬ ಹೊಟ್ಟೆಗೆ ಚುಚ್ಚು ಕೂಡಲೇ ಎಕ್ಸ್ರೇ ಮಾಡೋದಾದ ಕೂಡಲೇ ಅವರು ಇದು CT ಸ್ಕ್ಯಾನ್ ಮಾಡಬೇಕಿತ್ತು, ಅಲ್ಲಿ ತಪ್ಪು ಮಾಡಿದ್ದಾರೆ. ಆ CT ಸ್ಕ್ಯಾನ್ ಮಾಡಿದರೆ ಅವರಿಗೆ ಪ್ರತಿಯೊಂದು ಹೊಟ್ಟೆಯಲ್ಲಿದ್ದಂಥ ಏನು ಮುಳ್ಳು ಆಗಲಿ ಆ ಮೀನಿನ ಒಂದು ತುದಿ ಆಗಲಿ ಕಂಡು ಬರ್ತಿತ್ತು ಮತ್ತು ಆಪರೇಷನ್ ಆಗಿ ತೆಗಿತಿದ್ರು. ಯಾಕಂದರೆ ನಾನು ಪ್ರಶ್ನೆ ಮಾಡಿದಾಗ ಅವರು ಇಡೀ ವರ್ಲ್ಡ್ನಲ್ಲೇ 4ನೇ ಕೇಸ್ ಅಂತ ಹೇಳಿದರು. ಅದಷ್ಟು ನಾವು ಶೋಧ ಮಾಡಲಿಕ್ಕೆ ಆಗಲಿಲ್ಲ. ನಾನು ಮತ್ತು ಅವರಿಗೆ ಪ್ರಶ್ನೆ ಮಾಡಿದೆ, ನೀವು ಡಾಕ್ಟರ್ ಆಗಿ ಸರ್ಟಿಫಿಕೇಟ್ ತಗೊಳ್ಬೇಕಾದ್ರೆ ನೀವು ಎಲ್ಲ ರೀತಿಯದು ಅಭ್ಯಾಸ ಮಾಡಾದ ನಂತರನೇ ಸರ್ಟಿಫಿಕೇಟ್ ಡಾಕ್ಟರ್ ಕೊಡ್ತಾರೆ. ಆ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ ಕೂಡಲೇ ಅವರು ಚಿಕಿತ್ಸೆ ಸರಿಯಾಗಿ ಮಾಡಬೇಕು. ಇವತ್ತು ಅಕ್ಷಯ್ ಮಾಜಾಳಿಕರ್ ಏನು ತೀರ್ಕೊಂಡಿದ್ದಾರೆ, ಸಣ್ಣ 24ನೇ ವಯಸ್ಸಿನಲ್ಲಿ. ಈಗ ಏನು ಆಗದೆ ಇವತ್ತು ನಾವು ಸರ್ಕಾರಕ್ಕೂ ಮತ್ತು ಫಿಶರಿ ಡಿಪಾರ್ಟ್ಮೆಂಟಿಗೆ ಅವರಿಗೆ ಒಬ್ಬ ಮನುಷ್ಯ ಒಂದು ಆಕ್ಸಿಡೆಂಟ್ನಲ್ಲಿ ಮತ್ತು ಯಾವುದರಲ್ಲಿ ಸತ್ತರೆ ಅವರ ಮುಂದಿನ ವ್ಯವಸ್ಥೆಗೆ ಏನಾದರೂ ಆಗಬೇಕಾದ್ರೆ ಆ ಪ್ರಯತ್ನ ನಾವು ಇವತ್ತು ಸರ್ಕಾರ ಮಟ್ಟದಲ್ಲೂ ಫಿಶರೀಸ್ ಇಲಾಖೆಯಲ್ಲೂ ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.